ಗಳಿಗೆ ಮಾಡಬೇಕು ಅಂತ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ತಿಕ್ಕಾಟ ಜೋರಾಗಿದೆ. ಅದರಲ್ಲೂ ರಾಜಣ್ಣ ವರ್ಸಸ್ ಡಿಕೆಶಿ ಯುದ್ಧ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಇವತ್ತು ಒಂದು ಯುದ್ಧ ನಿಂತಿದ್ದು, ಇನ್ನೊಂದು ಯುದ್ಧ ಶುರುವಾಗಿದೆ. ಯಾವುದದು? ಬನ್ನಿ ನೋಡೋಣ ರಿಪೋರ್ಟ್. ಡಿಕೆಶಿಯನ್ನೇ ಟಾರ್ಗೆಟ್ ಮಾಡಿಕೊಂಡ ಸಿದ್ದು ಟೀಮ್. ಸಚಿವ ರಾಜಣ್ಣ ವಿರುದ್ಧ ಡಿಕೆ ಸುರೇಶ್ ಫುಲ್ ಗರಂ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಗದ್ದುಗೆಗಾಗಿ ಡಿಶುಮ್ ನಡೀತಾ ಇದೆ. ಎಷ್ಟು ತಡ್ತಾರೋ ತಟ್ಲಿ, ಬಂಡೆಯನ್ನ ಕೆತ್ತಿದ್ರೆ ಶಿಲ್ಪ ಆಗುತ್ತೆ. ರಾಜಣ್ಣಗೆ ಕೊಂಬು ಇದೆಯಾ ಇಲ್ವಾ ಅಂತ ಪಕ್ಷ ತೀರ್ಮಾನಿಸುತ್ತದೆ ಅಂತ ಡಿಕೆ ಸುರೇಶ್ ಕಿಡಿಕಾರಿದ್ರು. ರಾಜಣ್ಣ ಅವ್ರಿಗೆ ಡಿಕೆ ಶಿವಕುಮಾರ್ ಅವ್ರ ಮೇಲೆ ಪ್ರೀತಿ ಜಾಸ್ತಿ, ಗೌರವ ಜಾಸ್ತಿ, ಅದಕ್ಕೆ ಆ ರೀತಿ ಹೇಳಿದ್ದಾರೆ. ಶಿವಕುಮಾರ್ ಒಳ್ಳೇದಾಗಬೇಕು ಅಂತ ಬಯಸಿದಾಗ ಏನು ಮಾಡೋಕ್ಕಾಗತ್ತೆ? ಒಳ್ಳೇದನ್ನ ಬಯಸ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಮಾತ್ರ ಗೊತ್ತಿಲ್ಲ. ನೀವು ನಮ್ಮ ಮುಖ್ಯಮಂತ್ರಿಗಳನ್ನ, AICC ಅಧ್ಯಕ್ಷರನ್ನ, ಇಲ್ಲ ನಮ್ಮ ಉಸ್ತುವಾರಿಗಳನ್ನ ಕೇಳಬೇಕು. ಇಲ್ಲ ಗೊತ್ತಿಲ್ಲ. ಒಟ್ಟಾರೆ ಶಿವಕುಮಾರ್ ಒಳ್ಳೇದಾಗ್ಲಿ ಅನ್ನೋ ಭಾವನೆ ಎಲ್ರಿಗೂ ಇದೆ, ಹಾಗಾಗಿ ಹೇಳ್ತಾರೆ. ನೋಡುತ್ತೀರಿ, ಬಂಡೆ ಶಿಲ್ಪವಾಗುತ್ತದೆ. ಶಿವಕುಮಾರ್ ಅವಾಗ ಹೇಳ್ತಾ ಇರ್ತಾರಲ್ಲ, ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ. ಸೊ ಅದನ್ನ ಅವಾಗ ಪೆಟ್ಟು ಬಿದ್ದಾಗೆಲ್ಲನೂ ಅದು ಒಂದು ಶಿಲೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಳ್ಳೇದನ್ನ ಬಯಸ್ತಾ ಇದ್ದಾರೆ, ಒಳ್ಳೇದಾಗುತ್ತೆ. ನನಗೆ ಗೊತ್ತಿಲ್ಲ. ಎಷ್ಟೆಷ್ಟು ತಟ್ತಾ ಇರಲಿ. ರಾಜಣ್ಣ ಮುಂದೆ ಶರಣಾದ್ರ ಚಂದ್ರಶೇಖರ್. ನಾನು ಯಾರ ಹೆಸರನ್ನು ಕೂಡ ಉದ್ದೇಶಿಸಿ ನಾನು ಮಾತಾಡಿಲ್ಲ. ಅಲ್ಲಿ ಯಾರ ಹೆಸರನ್ನು ನಾನು ತಗೊಂಡಿಲ್ಲ. ನಾನು ಏನು ಹೇಳಬೇಕು ಆಲ್ರೆಡಿ ಮೊನ್ನೆ ಹೇಳಾಗಿದೆ. ಅದರಿಂದ ಅದು ಅವ್ರಿಗೆ ಅನ್ವಯಿಸುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರೆ ನಾನು ಏನು ಮಾಡೋಕ್ಕಲ್ಲ. ನಾನು ಅವ್ರನ್ನ ಕುರಿತಾಗಲಿ ನಾನೇನು ಮಾತಾಡಿಲ್ಲ. ರಾಜಣ್ಣಗೆ ನೋಟಿಸ್ ಕೊಡ್ತಾರಾ ಡಿಕೆಶಿ? ಸಿಎಂ ಅಧಿಕಾರ ಹಸ್ತಾಂತರ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ಮಾತನಾಡಬೇಡಿ ಅಂತ ಹೈಕಮಾಂಡ್ ಹೇಳಿದೆ. ಆದರೆ ಸಹಕಾರ ಸಚಿವ KN ರಾಜಣ್ಣ ಡೋಂಟ್ ಕೇರ್ ಅಂದಿದ್ದಾರೆ. ಆದ್ದರಿಂದ ಡಿಕೆ ಶಿವಕುಮಾರ್ ಶೋಕಾಸ್ ನೋಟಿಸ್ ಕೊಡಿಸಲು ಪ್ಲಾನ್ ಮಾಡಿದ್ದಾರೆ ಎಂಬ ಸುದ್ದಿ ಹಬ್ಬಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಳಿಗೆ ಮಾಡಬೇಕು ಅಂತ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ತಿಕ್ಕಾಟ ಜೋರಾಗಿದೆ. ಅದರಲ್ಲೂ ರಾಜಣ್ಣ ವರ್ಸಸ್ ಡಿಕೆಶಿ ಯುದ್ಧ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಇವತ್ತು ಒಂದು ಯುದ್ಧ ನಿಂತಿದ್ದು, ಇನ್ನೊಂದು ಯುದ್ಧ ಶುರುವಾಗಿದೆ. ಯಾವುದದು? ಬನ್ನಿ ನೋಡೋಣ ರಿಪೋರ್ಟ್. ಡಿಕೆಶಿಯನ್ನೇ ಟಾರ್ಗೆಟ್ ಮಾಡಿಕೊಂಡ ಸಿದ್ದು ಟೀಮ್. ಸಚಿವ ರಾಜಣ್ಣ ವಿರುದ್ಧ ಡಿಕೆ ಸುರೇಶ್ ಫುಲ್ ಗರಂ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಗದ್ದುಗೆಗಾಗಿ ಡಿಶುಮ್ ನಡೀತಾ ಇದೆ. ಎಷ್ಟು ತಡ್ತಾರೋ ತಟ್ಲಿ, ಬಂಡೆಯನ್ನ ಕೆತ್ತಿದ್ರೆ ಶಿಲ್ಪ ಆಗುತ್ತೆ. ರಾಜಣ್ಣಗೆ ಕೊಂಬು ಇದೆಯಾ ಇಲ್ವಾ ಅಂತ ಪಕ್ಷ ತೀರ್ಮಾನಿಸುತ್ತದೆ ಅಂತ ಡಿಕೆ ಸುರೇಶ್ ಕಿಡಿಕಾರಿದ್ರು. ರಾಜಣ್ಣ ಅವ್ರಿಗೆ ಡಿಕೆ ಶಿವಕುಮಾರ್ ಅವ್ರ ಮೇಲೆ ಪ್ರೀತಿ ಜಾಸ್ತಿ, ಗೌರವ ಜಾಸ್ತಿ, ಅದಕ್ಕೆ ಆ ರೀತಿ ಹೇಳಿದ್ದಾರೆ. ಶಿವಕುಮಾರ್ ಒಳ್ಳೇದಾಗಬೇಕು ಅಂತ ಬಯಸಿದಾಗ ಏನು ಮಾಡೋಕ್ಕಾಗತ್ತೆ? ಒಳ್ಳೇದನ್ನ ಬಯಸ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಮಾತ್ರ ಗೊತ್ತಿಲ್ಲ. ನೀವು ನಮ್ಮ ಮುಖ್ಯಮಂತ್ರಿಗಳನ್ನ, AICC ಅಧ್ಯಕ್ಷರನ್ನ, ಇಲ್ಲ ನಮ್ಮ ಉಸ್ತುವಾರಿಗಳನ್ನ ಕೇಳಬೇಕು. ಇಲ್ಲ ಗೊತ್ತಿಲ್ಲ. ಒಟ್ಟಾರೆ ಶಿವಕುಮಾರ್ ಒಳ್ಳೇದಾಗ್ಲಿ ಅನ್ನೋ ಭಾವನೆ ಎಲ್ರಿಗೂ ಇದೆ, ಹಾಗಾಗಿ ಹೇಳ್ತಾರೆ. ನೋಡುತ್ತೀರಿ, ಬಂಡೆ ಶಿಲ್ಪವಾಗುತ್ತದೆ. ಶಿವಕುಮಾರ್ ಅವಾಗ ಹೇಳ್ತಾ ಇರ್ತಾರಲ್ಲ, ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ. ಸೊ ಅದನ್ನ ಅವಾಗ ಪೆಟ್ಟು ಬಿದ್ದಾಗೆಲ್ಲನೂ ಅದು ಒಂದು ಶಿಲೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಳ್ಳೇದನ್ನ ಬಯಸ್ತಾ ಇದ್ದಾರೆ, ಒಳ್ಳೇದಾಗುತ್ತೆ. ನನಗೆ ಗೊತ್ತಿಲ್ಲ. ಎಷ್ಟೆಷ್ಟು ತಟ್ತಾ ಇರಲಿ. ರಾಜಣ್ಣ ಮುಂದೆ ಶರಣಾದ್ರ ಚಂದ್ರಶೇಖರ್. ನಾನು ಯಾರ ಹೆಸರನ್ನು ಕೂಡ ಉದ್ದೇಶಿಸಿ ನಾನು ಮಾತಾಡಿಲ್ಲ. ಅಲ್ಲಿ ಯಾರ ಹೆಸರನ್ನು ನಾನು ತಗೊಂಡಿಲ್ಲ. ನಾನು ಏನು ಹೇಳಬೇಕು ಆಲ್ರೆಡಿ ಮೊನ್ನೆ ಹೇಳಾಗಿದೆ. ಅದರಿಂದ ಅದು ಅವ್ರಿಗೆ ಅನ್ವಯಿಸುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರೆ ನಾನು ಏನು ಮಾಡೋಕ್ಕಲ್ಲ. ನಾನು ಅವ್ರನ್ನ ಕುರಿತಾಗಲಿ ನಾನೇನು ಮಾತಾಡಿಲ್ಲ. ರಾಜಣ್ಣಗೆ ನೋಟಿಸ್ ಕೊಡ್ತಾರಾ ಡಿಕೆಶಿ? ಸಿಎಂ ಅಧಿಕಾರ ಹಸ್ತಾಂತರ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ಮಾತನಾಡಬೇಡಿ ಅಂತ ಹೈಕಮಾಂಡ್ ಹೇಳಿದೆ. ಆದರೆ ಸಹಕಾರ ಸಚಿವ KN ರಾಜಣ್ಣ ಡೋಂಟ್ ಕೇರ್ ಅಂದಿದ್ದಾರೆ. ಆದ್ದರಿಂದ ಡಿಕೆ ಶಿವಕುಮಾರ್
ಶೋಕಾಸ್ ನೋಟಿಸ್ ಕೊಡಿಸಲು ಪ್ಲಾನ್ ಮಾಡಿದ್ದಾರೆ ಎಂಬ ಸುದ್ದಿ ಹಬ್ಬಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಳಿಗೆ ಮಾಡಬೇಕು ಅಂತ ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ತಿಕ್ಕಾಟ ಜೋರಾಗಿದೆ. ಅದರಲ್ಲೂ ರಾಜಣ್ಣ ವರ್ಸಸ್ DKC ಯುದ್ಧ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಇವತ್ತು ಒಂದು ಯುದ್ಧ ನಿಂತಿದ್ದು, ಇನ್ನೊಂದು ಯುದ್ಧ ಶುರುವಾಗಿದೆ. ಯಾವುದದು? ಬನ್ನಿ ನೋಡೋಣ ರಿಪೋರ್ಟ್. DKಶಿಯನ್ನೇ ಟಾರ್ಗೆಟ್ ಮಾಡಿಕೊಂಡ ಸಿದ್ದು ಟೀಮ್. ಸಚಿವ ರಾಜಣ್ಣ ವಿರುದ್ಧ DK ಸುರೇಶ್ ಫುಲ್ ಗರಂ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಗದ್ದುಗೆಗಾಗಿ ಡಿಶುಮ್ ನಡೀತಾ ಇದೆ. ಎಷ್ಟು ತಡ್ತಾರೋ ತಟ್ಲಿ, ಬಂಡೆಯನ್ನ ಕೆತ್ತಿದ್ರೆ ಶಿಲ್ಪ ಆಗುತ್ತೆ. ರಾಜಣ್ಣಗೆ ಕೊಂಬು ಇದೆಯಾ ಇಲ್ವಾ ಅಂತ ಪಕ್ಷ ತೀರ್ಮಾನಿಸುತ್ತದೆ ಅಂತ DK ಸುರೇಶ್ ಕಿಡಿಕಾರಿದ್ರು. ರಾಜಣ್ಣ ಅವ್ರಿಗೆ DK ಶಿವಕುಮಾರ್ ಅವ್ರ ಮೇಲೆ ಪ್ರೀತಿ ಜಾಸ್ತಿ, ಗೌರವ ಜಾಸ್ತಿ, ಅದಕ್ಕೆ ಆ ರೀತಿ ಹೇಳಿದ್ದಾರೆ. ಶಿವಕುಮಾರ್ ಒಳ್ಳೇದಾಗಬೇಕು ಅಂತ ಬಯಸಿದಾಗ ಏನು ಮಾಡೋಕ್ಕಾಗತ್ತೆ? ಒಳ್ಳೇದನ್ನ ಬಯಸ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಮಾತ್ರ ಗೊತ್ತಿಲ್ಲ. ನೀವು ನಮ್ಮ ಮುಖ್ಯಮಂತ್ರಿಗಳನ್ನ, AICC ಅಧ್ಯಕ್ಷರನ್ನ, ಇಲ್ಲ ನಮ್ಮ ಉಸ್ತುವಾರಿಗಳನ್ನ ಕೇಳಬೇಕು. ಇಲ್ಲ ಗೊತ್ತಿಲ್ಲ, ಒಟ್ಟಾರೆ ಶಿವಕುಮಾರ್ ಒಳ್ಳೇದಾಗ್ಲಿ ಅನ್ನೋ ಭಾವನೆ ಎಲ್ರಿಗೂ ಇದೆ, ಹಾಗಾಗಿ ಹೇಳ್ತಾರೆ. ನೋಡುತ್ತೀರಿ, ಬಂಡೆ ಶಿಲ್ಪವಾಗುತ್ತದೆ. ಶಿವಕುಮಾರ್ ಅವಾಗ ಹೇಳ್ತಾ ಇರ್ತಾರಲ್ಲ, ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ. ಸೊ ಅದನ್ನ ಅವಾಗ ಪೆಟ್ಟು ಬಿದ್ದಾಗೆಲ್ಲನೂ ಅದು ಒಂದು ಶಿಲೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಳ್ಳೇದನ್ನ ಬಯಸ್ತಾ ಇದ್ದಾರೆ, ಒಳ್ಳೇದಾಗುತ್ತೆ. ನನಗೆ ಗೊತ್ತಿಲ್ಲ, ಎಷ್ಟೆಷ್ಟು ತಟ್ತಾ ಇರಲಿ. ರಾಜಣ್ಣ ಮುಂದೆ ಶರಣಾದ್ರ ಚಂದ್ರಶೇಖರ್. ನಾನು ಯಾರ ಹೆಸರನ್ನು ಕೂಡ ಉದ್ದೇಶಿಸಿ ನಾನು ಮಾತಾಡಿಲ್ಲ. ಅಲ್ಲಿ ಯಾರ ಹೆಸರನ್ನು ನಾನು ತಗೊಂಡಿಲ್ಲ. ನಾನು ಏನು ಹೇಳಬೇಕು ಆಲ್ರೆಡಿ ಮೊನ್ನೆ ಹೇಳಾಗಿದೆ. ಅದರಿಂದ ಅದು ಅವ್ರಿಗೆ ಅನ್ವಯಿಸುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರೆ ನಾನು ಏನು ಮಾಡೋಕ್ಕಲ್ಲ. ನಾನು ಅವ್ರನ್ನ ಕುರಿತಾಗಲಿ ನಾನೇನು ಮಾತಾಡಿಲ್ಲ. ರಾಜಣ್ಣಗೆ ನೋಟಿಸ್ ಕೊಡ್ತಾರಾ DKಶಿ? ಸಿಎಂ ಅಧಿಕಾರ ಹಸ್ತಾಂತರ, KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ಮಾತನಾಡಬೇಡಿ ಅಂತ ಹೈಕಮಾಂಡ್ ಹೇಳಿದೆ. ಆದರೆ ಸಹಕಾರ ಸಚಿವ KN ರಾಜಣ್ಣ ಡೋಂಟ್ ಕೇರ್ ಅಂದಿದ್ದಾರೆ. ಆದ್ದರಿಂದ DK ಶಿವಕುಮಾರ್ ಶೋಕಾಸ್ ನೋಟಿಸ್ ಕೊಡಿಸಲು ಪ್ಲಾನ್ ಮಾಡಿದ್ದಾರೆ ಎಂಬ ಸುದ್ದಿ ಹಬ್ಬಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಳಿಗೆ ಮಾಡಬೇಕು ಅಂತ ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ತಿಕ್ಕಾಟ ಜೋರಾಗಿದೆ. ಅದರಲ್ಲೂ ರಾಜಣ್ಣ ವರ್ಸಸ್ DKC ಯುದ್ಧ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಇವತ್ತು ಒಂದು ಯುದ್ಧ ನಿಂತಿದ್ದು, ಇನ್ನೊಂದು ಯುದ್ಧ ಶುರುವಾಗಿದೆ. ಯಾವುದದು? ಬನ್ನಿ ನೋಡೋಣ ರಿಪೋರ್ಟ್. DKಶಿಯನ್ನೇ ಟಾರ್ಗೆಟ್ ಮಾಡಿಕೊಂಡ ಸಿದ್ದು ಟೀಮ್. ಸಚಿವ ರಾಜಣ್ಣ ವಿರುದ್ಧ DK ಸುರೇಶ್ ಫುಲ್ ಗರಂ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಗದ್ದುಗೆಗಾಗಿ ಡಿಶುಮ್ ನಡೀತಾ ಇದೆ. ಎಷ್ಟು ತಡ್ತಾರೋ ತಟ್ಲಿ, ಬಂಡೆಯನ್ನ ಕೆತ್ತಿದ್ರೆ ಶಿಲ್ಪ ಆಗುತ್ತೆ. ರಾಜಣ್ಣಗೆ ಕೊಂಬು ಇದೆಯಾ ಇಲ್ವಾ ಅಂತ ಪಕ್ಷ ತೀರ್ಮಾನಿಸುತ್ತದೆ ಅಂತ DK ಸುರೇಶ್ ಕಿಡಿಕಾರಿದ್ರು. ರಾಜಣ್ಣ ಅವ್ರಿಗೆ DK ಶಿವಕುಮಾರ್ ಅವ್ರ ಮೇಲೆ ಪ್ರೀತಿ ಜಾಸ್ತಿ, ಗೌರವ ಜಾಸ್ತಿ, ಅದಕ್ಕೆ ಆ ರೀತಿ ಹೇಳಿದ್ದಾರೆ. ಶಿವಕುಮಾರ್ ಒಳ್ಳೇದಾಗಬೇಕು ಅಂತ ಬಯಸಿದಾಗ ಏನು ಮಾಡೋಕ್ಕಾಗತ್ತೆ? ಒಳ್ಳೇದನ್ನ ಬಯಸ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಮಾತ್ರ ಗೊತ್ತಿಲ್ಲ. ನೀವು ನಮ್ಮ ಮುಖ್ಯಮಂತ್ರಿಗಳನ್ನ, AICC ಅಧ್ಯಕ್ಷರನ್ನ, ಇಲ್ಲ ನಮ್ಮ ಉಸ್ತುವಾರಿಗಳನ್ನ ಕೇಳಬೇಕು. ಇಲ್ಲ ಗೊತ್ತಿಲ್ಲ, ಒಟ್ಟಾರೆ ಶಿವಕುಮಾರ್ ಒಳ್ಳೇದಾಗ್ಲಿ ಅನ್ನೋ ಭಾವನೆ ಎಲ್ರಿಗೂ ಇದೆ, ಹಾಗಾಗಿ ಹೇಳ್ತಾರೆ. ನೋಡುತ್ತೀರಿ, ಬಂಡೆ ಶಿಲ್ಪವಾಗುತ್ತದೆ. ಶಿವಕುಮಾರ್ ಅವಾಗ ಹೇಳ್ತಾ ಇರ್ತಾರಲ್ಲ, ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ. ಸೊ ಅದನ್ನ ಅವಾಗ ಪೆಟ್ಟು ಬಿದ್ದಾಗೆಲ್ಲನೂ ಅದು ಒಂದು ಶಿಲೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಳ್ಳೇದನ್ನ ಬಯಸ್ತಾ ಇದ್ದಾರೆ, ಒಳ್ಳೇದಾಗುತ್ತೆ. ನನಗೆ ಗೊತ್ತಿಲ್ಲ, ಎಷ್ಟೆಷ್ಟು ತಟ್ತಾ ಇರಲಿ. ರಾಜಣ್ಣ ಮುಂದೆ ಶರಣಾದ್ರ ಚಂದ್ರಶೇಖರ್. ನಾನು ಯಾರ ಹೆಸರನ್ನು ಕೂಡ ಉದ್ದೇಶಿಸಿ ನಾನು ಮಾತಾಡಿಲ್ಲ. ಅಲ್ಲಿ ಯಾರ ಹೆಸರನ್ನು ನಾನು ತಗೊಂಡಿಲ್ಲ. ನಾನು ಏನು ಹೇಳಬೇಕು ಆಲ್ರೆಡಿ ಮೊನ್ನೆ ಹೇಳಾಗಿದೆ. ಅದರಿಂದ ಅದು ಅವ್ರಿಗೆ ಅನ್ವಯಿಸುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರೆ ನಾನು ಏನು ಮಾಡೋಕ್ಕಲ್ಲ. ನಾನು ಅವ್ರನ್ನ ಕುರಿತಾಗಲಿ ನಾನೇನು ಮಾತಾಡಿಲ್ಲ. ರಾಜಣ್ಣಗೆ ನೋಟಿಸ್ ಕೊಡ್ತಾರಾ DKಶಿ?
ಸಿಎಂ ಅಧಿಕಾರ ಹಸ್ತಾಂತರ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ಮಾತನಾಡಬೇಡಿ ಅಂತ ಹೈಕಮಾಂಡ್ ಹೇಳಿದೆ. ಆದರೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಡೋಂಟ್ ಕೇರ್ ಅಂದಿದ್ದಾರೆ. ಆದ್ದರಿಂದ ಡಿಕೆ ಶಿವಕುಮಾರ್ ಶೋಕಾಸ್ ನೋಟಿಸ್ ಕೊಡಿಸಲು ಪ್ಲಾನ್ ಮಾಡಿದ್ದಾರೆ ಎಂಬ ಸುದ್ದಿ ಹಬ್ಬಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.